ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದ್ರೆ ಜನವರಿ 2026. ಮೊದಲನೇದಾಗಿ ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಇವತ್ತಿನ ದಿವಸ ಅಂದ್ರೆ ಈ ತಿಂಗಳಲ್ಲಿ ಗ್ರಹಗಳ ಸ್ಥಾನಮಾನಗಳು ಹೇಗಿದೆ ಅಂತ ನೋಡೋದಾದ್ರೆ, ಶನಿ ಗ್ರಹವು ಮೀನ ರಾಶಿನಲ್ಲಿದ್ದು, ರಾಹು ಗ್ರಹವು ಕುಂಭ ರಾಶಿನಲ್ಲಿದ್ದು, ಹಾಗೆ ಗುರು ಗ್ರಹವು ಮಿಥುನ ರಾಶಿನಲ್ಲಿದೆ, ಹಾಗೆ ಕೇತು ಗ್ರಹವು ಸಿಂಹ ರಾಶಿನಲ್ಲಿದೆ. ಹಾಗಿದ್ರೆ ಇನ್ನು ಉಳಿದ ಗ್ರಹಗಳು ಅಂದ್ರೆ ಶುಕ್ರ ಗ್ರಹವು 13ನೇ ತಾರೀಕು ತಾನು ಧನುರ್ ರಾಶಿಯಿಂದ ಮಕರ ರಾಶಿಗೆ ತನ್ನ ಸಂಚಾರವನ್ನ ಮಾಡ್ತಿದ್ದಾನೆ. ಹಾಗೆ ಸೂರ್ಯ 14ನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಪ್ರವೇಶನ ಮಾಡ್ತಿದ್ದಾನೆ. ಇನ್ನು ಮಂಗಳ ಗ್ರಹವು ಜನವರಿ 16ನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಸ್ಥಾನನ ಬದಲಾವಣೆ ಮಾಡ್ತಿದ್ದಾನೆ. ಹಾಗೆ ಬುಧ ಗ್ರಹವು ಜನವರಿ 17ನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಸ್ಥಾನನ ಬದಲಾವಣೆ ಮಾಡ್ತಿದ್ದಾನೆ. ಹಾಗೆ ನಾನಾಗ್ಲೇ ಹೇಳ್ದಂಗೆ ಶನಿ ಗ್ರಹ ತನ್ನ ಅದೇ ಸ್ಥಾನದಲ್ಲಿ ನಕ್ಷತ್ರನ ಬದಲಾವಣೆ ಮಾಡ್ಕೊಂಡು ಮುಂದುವರಿತಾ ಇದ್ದಾನೆ. ಮೊದಲನೇದಾಗಿ ಮೇಷರಾಶಿ ಅವರಿಗೆ ಹೇಗಿರುತ್ತೆ ಈ ಜನವರಿ 2026 ಅಂತ ನೋಡೋದಾದ್ರೆ, ನೋಡಿ, ಸೂರ್ಯ, ಮಂಗಳ, ಬುಧ ಮತ್ತು ಶುಕ್ರ ಗ್ರಹಗಳು ನಿಮ್ಮ ಕರ್ಮಸ್ಥಾನವಾದ ಮಕರ ರಾಶಿನಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ವೃತ್ತಿಯ ಮೇಲೆ ಅಥವಾ ಕೆಲಸದ ಮೇಲೆ ಒಂದು ಪ್ರಮುಖವಾದ ಬದಲಾವಣೆಗಳನ್ನ ನೀವು ನೋಡ್ಬೋದು. ಅದೇನು ಅಂತಂದ್ರೆ, ಈ ತಿಂಗಳ ಆರಂಭ ವೈಯಕ್ತಿಕ ಜೀವನಕ್ಕೆ ಅತ್ಯಂತ ಪ್ರಬಲವಾಗಿದೆ. ಸೂರ್ಯ ಮತ್ತು ಮಂಗಳನ ಸಂಚಾರದಿಂದಾಗಿ ನೀವು ಕೆಲಸದ ಸ್ಥಳದಲ್ಲಿ ಹೆಚ್ಚು ಶ್ರಮ ವಹಿಸಬೇಕಾಗುತ್ತೆ. ಆದ್ರೆ ನಿಮ್ಮ ಸಾಮರ್ಥ್ಯ ಮತ್ತು ಶ್ರದ್ಧೆಯು ಉನ್ನತ ಅಧಿಕಾರಿಗಳ ಗಮನಕ್ಕೆ ಬರುತ್ತೆ. ಹಾಗೆ ಬಡ್ತಿ ಅಥವಾ ಉತ್ತಮ ಸ್ಥಾನಕ್ಕೆ ಸಿಗುವ ಸಾಧ್ಯತೆ ಇದೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದೆ ಹೋದ್ರೂ ಕೂಡ ನೀವು ಧೈರ್ಯ ಮತ್ತು ಹುರುಪಿನಿಂದ ಕೆಲಸ ಮಾಡಿದ್ರೆ ಯಶಸ್ಸು ಖಂಡಿತ ನಿಮ್ಗೆ ಸಿಗತ್ತೆ. ಹಾಗೆ ಇನ್ನು ಆರ್ಥಿಕ ಜೀವನ ಹೇಗಿದೆ ಅಂತ ನೋಡೋದಾದ್ರೆ, ಹಣಕಾಸಿನ ವಿಷಯದಲ್ಲಿ ಲಾಭದಾಯಕ ತಿಂಗಳು. ಹೊಸ ಆದಾಯದ ಮೂಲಗಳು ಕೂಡ ನಿಮ್ಗೆ ಸೃಷ್ಟಿಯಾಗತ್ತೆ. ನೀವು ಆದಾಯವು ಸ್ಥಿರವಾಗಿರ್ಬೇಕು ಅಥವಾ ಹೆಚ್ಚಾಗುವ ಸಾಧ್ಯತೆ ಇದೆ, ಆದ್ರೂ ಕೂಡ ಖರ್ಚುಗಳನ್ನ ಸ್ವಲ್ಪ ನೀವು ನಿರ್ವಹಿಸ್ಬೇಕಾಗತ್ತೆ. ಹೆಚ್ಚು ನೀವು ಅಂದ್ರೆ ನೀವು ಪ್ಲಾನಿಂಗ್ ಮಾಡ್ಕೊಂಡು ಏನಾದ್ರೂ ಖರ್ಚನ್ನ ಮಾಡ್ತಾ ಇದ್ದೀರಾ ಅಂತಂದ್ರೆ, ನೀವು ಸಂಪಾದನೆ ಮಾಡಿದ್ದನ್ನ ಖಂಡಿತವಾಗ್ಲೂ ನೀವು ಉಳಿಸ್ಕೊಬಹುದು. ನಿಮ್ಮ ಆರೋಗ್ಯದ ಪರಿಸ್ಥಿತಿ ಹೇಗಿದೆ ಅಂತ ನೋಡೋದಾದ್ರೆ, ನಿಮ್ಮ ಆರೋಗ್ಯದ ಬಗ್ಗೆ ಬಹಳಷ್ಟು ನೀವು ಕಾಳಜಿನ ಕೊಡ್ಬೇಕಾಗಿ ಬರುತ್ತೆ. ಯಾಕೆ ಅಂತಂದ್ರೆ, ಮಂಗಳನ ಒಂದು ದುರ್ಬಲಗೊಳ್ಳೋದ್ರಿಂದ ಅಂದ್ರೆ ಸೂರ್ಯನ ಶಾಖಕ್ಕೆ ತಾನು ಹಸ್ತಂಗತನಾಗೋದ್ರಿಂದ ಸ್ವಲ್ಪ ನಿಮ್ಮ ದೇಹದಲ್ಲಿ ಆಲಸ್ಯ ಉಂಟಾಗುವಂತದ್ದಾಗಿರ್ಬೋದು ಅಥವಾ ಹೆಚ್ಚಿಗೆ ಒತ್ತಡ ಉಂಟಾಗುವಂತ ಒಂದು ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ನೀವು ಆಹಾರ ಕ್ರಮನ ಕರೆಕ್ಟ್ ಆಗಿ ನಿರ್ವಹಿಸಬೇಕಾಗತ್ತೆ. ಹಾಗೆ ಸ್ವಲ್ಪ ಹೃದಯ ಸಂಬಂಧಿ ಸಮಸ್ಯೆಗಳು ಬರುವಂತದ್ದು ಅಥವಾ ನಿದ್ರಾಹೀನತೆ ಆಗುವಂತ ಸಾಧ್ಯತೆಗಳು ಇರುತ್ತೆ. ಸೊ ಅದನ್ನ ನೀವು ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಾಗೋ ಏರುಪೇರುಗಳನ್ನ ನೀವು ಕಾಪಾಡ್ಕೋಬಹುದು. ಹಾಗೆ ಇನ್ನು ಸಂಬಂಧಗಳು ಹೇಗಿರುತ್ತೆ, ಪ್ರೀತಿ ಹೇಗಿರುತ್ತೆ ಅಂತ ನೋಡೋದಾದ್ರೆ, ಈ ವರ್ಷದ ಆರಂಭ ಪ್ರೇಮ ಮತ್ತು ವೈವಾಹಿಕ ಜೀವನಕ್ಕೆ ಅನುಕೂಲಕರವಾಗಿದೆ. ನಿಮ್ಮ ಸಂಗಾತಿ ಜೊತೆಗೆ ಒಳ್ಳೆ ಭಾವನೆಗಳನ್ನ ನೀವು ವ್ಯಕ್ತಪಡಿಸ್ಕೊಂತೀರಾ. ಒಬ್ರಿಗೊಬ್ರನ್ನ ಅರ್ಥ ಮಾಡ್ಕೊಂಡು ಹೋಗುವಂತ ಒಂದು ಸಿಚುವೇಶನ್ ಕ್ರಿಯೇಟ್ ಆಗತ್ತೆ. ಸೊ ಹಾಗಾಗಿ ಅದೊಂದು ಉತ್ತಮವಾದ ಒಂದು ಪರಿಸ್ಥಿತಿನೇ ಅಲ್ವಾ. ಇನ್ನು ಎಜುಕೇಶನ್, ಇನ್ನು ಯಾರೆಲ್ಲ ಸಣ್ಣ ಮಕ್ಕಳು ಇರ್ತೀರಾ, ಮೇಷರಾಶಿಯ ಮಕ್ಕಳು ಯಾರಿರ್ತೀರಾ, ವಿದ್ಯಾರ್ಥಿಗಳಾಗಿರ್ತೀರಾ, ಅವ್ರಿಗೆ ಎಜುಕೇಶನ್ ಅಲ್ಲಿ ಸ್ವಲ್ಪ ಮುನ್ನಡೆ ಆಗತ್ತೆ ಅಂತ ಹೇಳ್ಬೋದು. ಈ ಒಂದು ತಿಂಗಳಲ್ಲಿ ಒಳ್ಳೊಳ್ಳೆ ಮಾರ್ಕ್ಸ್ ನ ತಗೊಳ್ಳುವಂಥದ್ದು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ಬರೆಯುವಂಥದ್ದು, ಈ ರೀತಿಯಾದ ಒಂದು ಯಶಸ್ಸನ್ನ ನೋಡುವಂತ ಒಂದು ಸಮಯ ಅಂತ ಹೇಳ್ಬೋದು. ಮೇಷರಾಶಿಯವರು ಏನೆಲ್ಲ ಒಂದು ಪರಿಹಾರಗಳನ್ನ ಮಾಡ್ಕೊಬೇಕು ಅಂತ ನೋಡೋದಾದ್ರೆ, ನೋಡಿ, ಮಂಗಳ ಗ್ರಹವು ದುರ್ಬಲಗೊಳ್ಳೋದ್ರಿಂದ ನೀವು ಪ್ರತಿದಿನ ಹನುಮಾನ್ ಚಾಲೀಸನ ಪಠನೆ ಮಾಡ್ಬೇಕು ಅಥವಾ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರುವಂತದ್ದು. ಹಾಗೆ ಶನಿಯ ಒಂದು ಪ್ರಭಾವನ ಕಡಿಮೆ ಮಾಡೋದಕ್ಕೋಸ್ಕರ ನೀವು ಪ್ರತಿದಿನ ಓಂ ನಮಃ ಶಿವಾಯ ಅನ್ನುವಂತ ಮಂತ್ರನ ಪಠನೆ ಮಾಡೋದಾಗಿರ್ಬೋದು, ಅಥವಾ ನಿಮ್ ಕೈಲಿ ಸಾಧ್ಯ ಆದಷ್ಟು ಬಡವರಿಗೆ ಸ್ವಲ್ಪ ದಾನ ಧರ್ಮ ಮಾಡೋದ್ರಿಂದಲೂ ಕೂಡ ಶನಿ ಸಂತೃಪ್ತನಾಗ್ತಾನೆ. ಸೊ ಹಾಗಾಗಿ ಈ ತಿಂಗಳಲ್ಲಿ ನೀವು ಸ್ವಲ್ಪ ಆತ್ಮವಿಶ್ವಾಸ ಇಟ್ಕೊಂಡು ಪ್ರತಿದಿನಾನು ಕೂಡ ನಿಮ್ಮ ಕೆಲ್ಸದ ಮೇಲೆ ಶ್ರದ್ಧೆ ಇಟ್ಕೊಂಡು ಕೆಲಸ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಗೆ ಯಶಸ್ಸು ಸಿಗುತ್ತೆ. ಹಾಗೆ ಪ್ರತಿದಿನ ನೀವು ಸೂರ್ಯನ್ಗೆ ನಮಸ್ಕಾರ ಹಾಕೋದು ಅಥವಾ ಸೂರ್ಯನ್ಗೆ ಅರ್ಘ್ಯ ಕೊಡೋದ್ರಿಂದನೂ ಕೂಡ ಸೂರ್ಯನ ಒಂದು ಒಳ್ಳೆ ಪ್ರಭಾವ ನಿಮ್ಮ ಮೇಲೆ ಬೀರುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ನಿಮ್ಮ ಖರ್ಚಿನ ಕಡೆ ಸ್ವಲ್ಪ ಗಮನ ಕೊಡ್ಬೇಕು ಅಂತ ನಾನೇನು ಆಗ್ಲೇ ಹೇಳಿದೆ. ಸ್ವಲ್ಪ ಶಿಸ್ತುಬದ್ಧವಾಗಿ ಒಂದು ಟೈಮ್ ಟೇಬಲ್ ಹಾಕೊಂಡು ಈ ಖರ್ಚು ನಮ್ಗೆ ಅಗತ್ಯ ಇದೆಯಾ, ಮಾಡ್ಬೇಕಾ ಬೇಡವಾ ಅಂತ ಯೋಚನೆ ಮಾಡೋದ್ರಿಂದ ಅದರಿಂದನೂ ಕೂಡ ನೀವು ಸ್ವಲ್ಪ ಒಳ್ಳೆ ಪರಿಣಾಮಗಳನ್ನ ನೋಡ್ಬೋದು. ಇನ್ನ ಶುಕ್ರ ಗ್ರಹ ನಿಮ್ಗೆ ಇನ್ನೊಂದಷ್ಟು ಒಳ್ಳೇದನ್ನ ಮಾಡ್ಲಿಕ್ಕೆ ಇರುವಂತ ಸ್ಥಾನಮಾನ ತುಂಬಾ ಚೆನ್ನಾಗಿರೋ ಸ್ಥಾನದಲ್ಲಿ ಇದ್ರೂ ಕೂಡ ಇನ್ನಷ್ಟು ನಿಮ್ಗೆ ಒಳಿತಾಗ್ಲಿ ಅನ್ನೋದಕ್ಕೋಸ್ಕರ ಪ್ರತಿದಿನ ನೀವು ಶ್ರೀ ಸೂಕ್ತನ ಪಠನೆ ಮಾಡೋದಾಗಿರ್ಬೋದು ಅಥವಾ ಶುಕ್ರವಾರ ದಿವಸ ಲಕ್ಷ್ಮೀ ದೇವಿಯ ಆರಾಧನೆ ಮಾಡುವಂಥದ್ದು. ಹಾಗೆ
ಏನು ಗುರು ಮತ್ತು ಗುರುಗಳ ಒಂದು ಅನುಗ್ರಹ ಜಾಸ್ತಿ ಆಗ್ಬೇಕು ಅನ್ನೋದಕ್ಕೋಸ್ಕರ ಪ್ರತಿ ಗುರುವಾರ ದಿವಸ ನೀವು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಆಗಿರ್ಬೋದು, ಅಥವಾ ದತ್ತಾತ್ರೇಯ ಆಗಿರ್ಬೋದು, ಅಥವಾ ದಕ್ಷಿಣಾಮೂರ್ತಿಯ ದೇವಸ್ಥಾನಗಳಿಗಾಗಿರ್ಬೋದು ಹೋಗಿ ನೀವು ದೇವರ ಧ್ಯಾನ ಮಾಡೋದು, ಅಥವಾ ಏನು ಹಸುವಿಗೆ ಏನು ಬಾಳೆಹಣ್ಣು ಕೊಡುವಂಥದ್ದು, ಅಥವಾ ಬೇಯಿಸಿರುವಂತಹ ಆಲೂಗಡ್ಡೆನ ತಿನ್ಸೋದ್ರಿಂದನೂ ಕೂಡ ನಿಮ್ಗೆ ಬರುವಂತ ಕೆಲವು ನೆಗೆಟಿವಿಟಿಯಿಂದ ತಪ್ಪಿಸ್ಕೊಬಹುದು. ಹಾಗೂ ಗುರುವಿನ ಒಂದು ಸ್ಥಾನಮಾನದಿಂದ ನೀವು ಒಂದು ಒಳ್ಳೆ ಒಂದು ಯಶಸ್ಸಿನ ಖಂಡಿತವಾಗ್ಲೂ ಈ ತಿಂಗಳಲ್ಲಿ ನೋಡ್ಬೋದು. ನೀವೇನಾದ್ರೂ ಜಾತಕನ ವಿಮರ್ಶೆ ಮಾಡಿಸ್ಕೊಬೇಕು ಅಂದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ ನ ತಗೋಬಹುದು. ಹಾಗೆ ಇದಾಗಿತ್ತು ದ್ವಾದಶ ರಾಶಿಗಳ ಈ ತಿಂಗಳ ಒಂದು ಫಲಾನುಫಲಗಳು. ನಾನು ಮತ್ತೆ ನಿಮ್ಮ ಮುಂದಿನ ತಿಂಗಳ ಫಲಾನುಫಲಗಳು ಹೇಳೋದಕ್ಕೆ ನಾನು ಮತ್ತೆ ಬರ್ತೀನಿ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.